ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಕುರಿತು ಅಮೆರಿಕ ಹಾಗೂ ಇರಾನ್ ನಡುವೆ ಸಂಧಾನದ ಮಾತುಕತೆ ನಡೀತಾ ಇದೆ. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಸಂಧಾನದ ಮಾತುಕತೆ ನಡೆಸಲಾಗ್ತಾ ಇದೆ. ಆರಂಭದಿಂದಲೇ ಇರಾನ್ ಮತ್ತು ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ. ಇರಾನ್ ಹಾಗೂ ಅಮೆರಿಕದ ಜೊತೆಗೆ ಸಂಧಾನವನ್ನ ಬೆಸಲಿಕ್ಕೆ ಸಾಕಷ್ಟು ಷರತ್ತುಗಳನ್ನ ವಿಧಿಸಲಾಗ್ತಾ ಇದೆ. ಸಂಧಾನ ಸಭೆಗೆ ಮುಂದಾದ ಇರಾನ್ ನಿಯೋಗ. ಸಂಧಾನಕ್ಕೂ ಮುನ್ನ ಇರಾನ್ ಖಡಕ್ ಸಂದೇಶ. ಇರಾನ್ ಅಮೆರಿಕ ಜಾಗತಿಕ ಯುದ್ಧ ಹಿನ್ನೆಲೆಯಲ್ಲಿ ಎರಡೂ ದೇಶಗಳು ಶಾಂತಿ ಸಂಧಾನಕ್ಕೆ ಸರ್ಕಸ್ ನಡೆಸ್ತಾ ಇದೆ. ಇರಾನ್ ಶಾಂತಿ ಮಾತುಕತೆ ನಡೆಸೋದಕ್ಕಾಗಿ ಪಾಕ್ನ ಇಸ್ಲಾಮಾಬಾದ್ ಬಂದಿದೆ. ಈ ಶಾಂತಿ ಸಂಧಾನಕ್ಕೆ ಪಾಕ್ ಮಧ್ಯಸ್ಥಿಕೆ ವಹಿಸಲು ಮುಂದಾಗಿದ್ದು, ಮೊದಲು ಪಾಕ್ ಪ್ರಧಾನಿ ಜೊತೆ ನಮ್ಮ ಎಲ್ಲಾ ಷರತ್ತುಗಳನ್ನ ತಿಳಿಸಿ ನಂತರ ಅಮೆರಿಕಕ್ಕೆ ತಿಳಿಸಲು ಮುಂದಾಗಿದೆ. ಇರಾನ್ ನಿಯೋಗ ಈಗಾಗಲೇ ಪಾಕ್ ಪ್ರಧಾನಿಯನ್ನ ಭೇಟಿಯಾಗಿದ್ದು ತಮ್ಮ ಬೇಡಿಕೆಯನ್ನ ತಿಳಿಸಿದ್ದಾರೆ. ಅಮೆರಿಕದೊಂದಿಗೆ ನೇರವಾಗಿ ಸಂಧಾನ ಮಾಡದೆ ಪಾಕ್ ಮೂಲಕ ತನ್ನ ಬೇಡಿಕೆಗಳಿಗೆ ಇರಾನ್ ಮುಂದಾಗಿದೆ. ಈ ಹಿಂದೆ ಅಮೆರಿಕ ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ರು ಲೆಬನಾನ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿತ್ತು. ಇರಾನ್ ಅಮೆರಿಕ ಜೊತೆಗೆ ಮಾಡಿಕೊಂಡಿರುವಂತಹ ಷರತ್ನಲ್ಲಿ ಲೆಬನಾನ್ನ ಮೇಲೆ ದಾಳಿ ಮಾಡದಿರುವುದು ಅನ್ವಯವಾಗಿತ್ತು. ಆದ್ರೆ ಇಸ್ರೇಲ್ ಕದನ ವಿರಾಮ ಬ್ರೇಕ್ ಮಾಡಿ ಪದೇ ಪದೇ ಲೆಬನಾನ್ನ ಮೇಲೆ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ದಾಳಿ ಮಾಡಿದ್ದರಿಂದ ಈ ಶಾಂತಿ ಸಂಧಾನ ಸಭೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಇರಾನ್ ತಿಳಿಸಿದೆ. ನನ್ನ ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ಸಂಧಾನ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನ ಇರಾನ್ ನೀಡಿದೆ. ಷರತ್ತುಗಳನ್ನ ಒಪ್ಪಿದ್ರೆ ಮಾತ್ರ ಶಾಂತಿ ಮಾತುಕತೆ. ಅಮೆರಿಕಕ್ಕೆ ಅಗ್ನಿ ಪರೀಕ್ಷೆ ತಂದಿಟ್ಟ ಇರಾನ್. ಅಧಿಕೃತ ಮಾತುಕತೆಗೂ ಮುನ್ನ ಅಮೆರಿಕಕ್ಕೆ ಇರಾನ್ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಲೆಬನಾನ್ನ ಮೇಲೆ ನಡೆಸುತ್ತಿರುವಂತಹ ಇಸ್ರೇಲ್ ದಾಳಿ, ಇರಾನ್ ಕದನ ವಿರಾಮ ಮತ್ತು ದಿಗ್ಬಂಧನ ತೆರವಿಗೆ ಇರಾನ್ ಬೇಡಿಕೆಯನ್ನ ಇಟ್ಟಿದೆ. ಲೆಬನಾನ್ನಲ್ಲಿ ತಕ್ಷಣ ಯುದ್ಧ ನಿಲ್ಲಿಸುವಂತೆ ಇರಾನ್ ಷರತ್ತುಗಳನ್ನ ವಿಧಿಸಿತ್ತು. ಇರಾನ್ ಮೇಲಿರುವಂತಹ ಆರ್ಥಿಕ ದಿಗ್ಬಂಧನವನ್ನ ತೆರವುಗೊಳಿಸುವಂತೆ ಬೇಡಿಕೆ ಇಟ್ಟಿದೆ. ಇನ್ನು ಇರಾನ್ನ ಈ ಒಂದು ಬೇಡಿಕೆಗಳಿಗೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಮಣಿಯುತ್ತಾ ಅನ್ನೋದು ಸಭೆ ಬಳಿಕ ಗೊತ್ತಾಗಲಿದೆ. ಅಮೆರಿಕದ ಮೇಲೆ ಕೆಂಡ ಕಾರ್ತಾ ಇರುವಾಗಲೇ ಸಂಧಾನಕ್ಕೆ ಬಂದಿರುವಂತಹ ಇರಾನ್ ಅಮೆರಿಕವನ್ನ ನಂಬಲು ಸಾಧ್ಯವಿಲ್ಲ ಅಂತ ಹೇಳಿ ಇರಾನ್ ವಿದೇಶಾಂಗ ಸಚಿವರು ತಿಳಿಸಿದ್ದಾರೆ. ಅಮೆರಿಕ ಈ ಹಿಂದೆ ಮಾಡಿರುವಂತಹ ದ್ರೋಹವನ್ನ ನಾವು ಮರೆಯೋದಿಲ್ಲ. ಹಳೆ ರಾಜತಾಂತ್ರಿಕ ದ್ರೋಹದ ಪಟ್ಟಿ ತೋರಿಸುವ ಮೂಲಕ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಬಿಚ್ಚಿಟ್ಟಿದ್ದಾರೆ. ದೇಶದ ಹಿತಾಸಕ್ತಿಗಾಗಿ ಯುದ್ಧಕ್ಕೂ ಸಿದ್ಧ, ಸಂಧಾನಕ್ಕೂ ಸಿದ್ಧ ಅಂತ ಹೇಳಿ ಇರಾನ್ ಸಚಿವ ತಿಳಿಸಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ವಾರ್ ಶುರುವಾದ ಬಳಿಕ ಭಾರತ ಸೇರಿ ನೆರೆಹೊರೆಯ ರಾಷ್ಟ್ರಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾವೆ. ಬಳಿಕ ಕದನ ವಿರಾಮ ಘೋಷಣೆ ಮಾಡಿದ್ದು ಸ್ವಲ್ಪ ರಿಲೀಫ್ ಸಿಕ್ಕಂತೆ ಆಗ್ತಾ ಇದೆ. ಆದ್ರೆ ಪದೇ ಪದೇ ಕದನ ವಿರಾಮ ನಿಯಮ ಬ್ರೇಕ್ ಮಾಡಿ ಈಗ ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಇರಾನ್ ಮುಂದಾಗಿದ್ದು, ಇರಾನ್ ಇಟ್ಟಂತಹ ಬೇಡಿಕೆಗೆ ಅಮೆರಿಕ ಮಣಿಯುತ್ತಾ ಇಲ್ಲ ಮತ್ತೆ ಇಬ್ಬರ ನಡುವೆ ಯುದ್ಧ ಶುರುವಾಗುತ್ತಾ ಕಾದ್ ನೋಡ್ಬೇಕಾಗಿದೆ.